ಪಾರ್ವತಿ, ಇವತ್ತು ನೀನು ಅಖಿಲಮ್ಮ ಅವರು ಒಡವೆ ಹಾಕೊಳ್ತಿದ್ದೀಯಾ? ಸಾಕ್ಷಾತ್ ದೇವತೆ ಒಡವೆನೇ ನಿನ್ನ ಮೈ ಮೇಲೆ ಇರುತ್ತೆ. ಅಪ್ಪ ದೇವ್ರೆ, ಯಾಕಪ್ಪ ನನ್ನನ್ನು ಪದೇ ಪದೇ ಈ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸ್ತಿದ್ಯಾ? ಬಡವ ನೀ ಮಡಗ್ದಂಗಿರು ಅಂತ ನನ್ನ ಪಾಡಿಗೆ ನಾನಿದ್ದೀನಿ, ಆದರೂ ಬಿಡಲ್ವಾ? ಅಖಿಲಮ್ಮವ್ರು ನನ್ನ ಪಾಲಿಗೆ ಗರ್ಭಗುಡಿಯಲ್ಲಿರೋ ದೇವತೆ. ಆ ವೈಭವನ ದೂರದಿಂದ ನಿಂತ್ಕೊಂಡು ನೋಡೋ ಭಾಗ್ಯ ಸಿಕ್ಕಿರೋದೇ ಹೆಚ್ಚು. ದೇವ್ರು ಹಾಕಿರೋ ಒಡವೆಗೆ ಭಕ್ತರು ಆಸೆ ಪಟ್ಟರೆ ಬದುಕುಳಿಯೋದುಂಟಾ? ಪಾರ್ವತಿ, ಯಾಕೆ ನೀ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ? ನೀನು ಅಖಿಲಮ್ಮ ಅವರು ಒಡವೆ ಹಾಕೋಬೇಕು ಅಂತ ಬೇರೆ ಯಾರೂ ಹೇಳಲಿಲ್ಲ, ಅಪ್ಪವರೇ ಹೇಳಿದ್ದು. ಈಗ ಹೇಳು, ನೀವು ಒಡವೆ ಹಾಕೊಳ್ಳೋದೇ ಬೇರೆ ದಾರಿನೇ ಇಲ್ಲ. ಪ್ರತಿ ಸತಿ ಆ ದೇವರು ದಾರಿ ಇಲ್ದಿರೋ ಜಾಗದಲ್ಲಿ ತಂದು ನಿಲ್ಲಿಸಿ ತಮಾಷೆ ನೋಡ್ತಿದ್ದಾನೆ. ಏ ದೇವ್ರೆ, ಈ ಸತಿ ನೀನು ಏನಾದರೂ ಮಾಡು, ನಾನು ಮಾತ್ರ ನಿನಗೆ ಜಗ್ಗಲ್ಲ. ಎಲ್ಲ ಎಲ್ಲಿ ಹೋದ್ರು? ಅದು ಪಾರ್ವತಿಯಲ್ಲಿ? ಅಲ್ಲಿ. ಅದೇ ಎಲ್ಲಿ? ಅಲ್ಲಿ. ಕೆಳಗೆ ಬಾ ತಾಯಿ. ಅಯ್ಯೋ ಏನಿದು? ಅಕ್ಕ ಬಾ ಅಕ್ಕ, ನಾಳೆ ಮಲ್ಗೆ ಹೂ ಕೊಡ್ತೀನಿ. ನಂಗೇನು ಬೇಡ, ನಾನು ಬರಲ್ಲ ಅಂದರೆ ಬರಲ್ಲ. ಏಯ್ ಪಾರ್ವತಿ, ಏನು ಮಾಡ್ತಾ ಇದೆಯಾ ಅಲ್ಲಿ? ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ತಪ್ಪಿಸ್ಕೋತಾ ಇದೆಯಾ? ಗೊತ್ತಿಲ್ಲ, ಆದರೆ ನಾನು ಆ ಮನೆ ಒಳಗಂತೂ ಬರಲ್ಲ. ನೋಡು ಪಾರ್ವತಿ, ನನಗಿವಾಗ ಜಾಸ್ತಿ ಟೈಮ್ ಇಲ್ಲ, ಸುಮ್ಮನೆ ಕೆಳಗೆ ಬಂದು ರೆಡಿ ಆಗು. ನಿಮಗೆ ಟೈಮ್ ಇಲ್ಲ, ನನ್ನ ಟೈಮೇ ಸರಿ ಇಲ್ಲ. ಅಮ್ಮನೇ ಓಕೆ ಅಂದಿರುವಾಗ ನೀನು ಏನು ಹಠ ಮಾಡ್ತಾ ಇರೋದು? ನೋಡು, ಇವಾಗ ನೀನು ಕೆಳಗೆ ಬಂದು ರೆಡಿ ಆಗಲಿಲ್ಲ ಅಂದರೆ ಅಮ್ಮನ ಮಾತು ಪಾಲಿಸದೇ ಇರೋ ಹಾಗಾಗುತ್ತೆ. ಅಯ್ಯೋ ದೊಡ್ಡ ಯಜಮಾನ್ರೆ, ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಏ ಪಾರ್ವತಿ, ದೊಡ್ಡ ಯಜಮಾನರು ಏನೋ ಕೆಲಸ ಹೇಳಿದ್ದಾರೆ, ಅದನ್ನು ಮಾಡೋದು ಬಿಟ್ಬಿಟ್ಟು ಮರ ಹತ್ತು ಕೂತಿದೆಯಲ್ಲೇ. ಮರ್ಕೋತೆ ಆಡೋ ಟೈಮ್ ಆಯಿತು, ವಯಸ್ಸೇನೆ, ಇಳಿ ಕೆಳಗೆ. ನಿಂಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ನೀನು ಹಿಂಗೆ ಹೇಳ್ತಿದ್ಯಾ? ಏ ವಿಷಯ ಎಲ್ಲ ಆಮೇಲೆ ಇರಲಿ, ಮೊದಲು ಮಕ್ಕಳಾಟ ಬಿಟ್ಟು ಕೆಳಗಿಳಿ. ದೊಡ್ಡ ಯಜಮಾನರು ಏನು ಹೇಳ್ತಾರೋ ಅದನ್ನು ಮಾಡು. ಅಪ್ಪ, ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಅಖಿಲಮ್ಮ ಅವ್ರ ಒಡವೆ ಹಾಕೊಂಡು ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ. ಅವತ್ತು ದಿಶಾಮ್ಮ ಅವ್ರು ಕೊಟ್ಟಿದ್ದ ಕೈ ಸರಕ್ಕೆ ಕಪಾಳಕ್ಕೆ ಬಾರಿಸಿದ್ಯಾ. ಇನ್ನೇನಾದರೂ ನಾನು ಅಖಿಲಮ್ಮ ಅವ್ರ ಒಡವೆ ಹಾಕೊಂಡ್ರೆ ಸುಮ್ಮನೆ ಬಿಡ್ತೀಯಾ? ಅಷ್ಟೇ, ಚರ್ಮ ಸುಲ್ದು ಬಿಡ್ತೀಯಾ? ಅದು ಅಲ್ಲದೆ ಅಖಿಲಮ್ಮ ಅವ್ರ ದೇವರು, ಅವ್ರ ಒಡವೆನ ಕೆಲ್ಸದವ್ರು ಹಾಕೊಳಕ್ಕಾಗತ್ತಾ? ತಪ್ಪು. ಪಾರ್ವತಿ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಇದನ್ನು ಪರ್ಸ್ನಲ್ ಆಗಿ ತೊಗೊಂಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ. ಇದರ ಅವಶ್ಯಕತೆ ನಿನಗಿಲ್ಲದೆ ಇರ್ಬೋದು, ಆದರೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ಗೆ ಇದರ ಅವಶ್ಯಕತೆ ಇದೆ. ನೋಡು, ನೀನು ನಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್. ನೀನು ಕೆಳಗೆ ಇಳಿದು ರೆಡಿಯಾಗಿ ಫೋಟೋ ತೆಗೆಸ್ಕೋಬೇಕು ಪ್ಲೀಸ್. ಇದು ನಮ್ಮ ಕಂಪ್ನಿ ಪ್ರೆಸ್ಟೀಜ್ ಮ್ಯಾಟರ್. ಇವಾಗ ನೀನು ಕೆಳಗೆ ಬರಲಿಲ್ಲ ಅಂದರೆ ನಾನೇ ಮೇಲೆ ಬರಬೇಕಾಗತ್ತೆ. ಬೇಡ, ನಾವೇನೋ ಹಳ್ಳಿಯವರು, ಮರ ಹತ್ತ ಅಭ್ಯಾಸ ಇದೆ. ನೀವು ಸಿಟಿಯವರು, ಮರ ಹತ್ತಕ್ಕೋ ಕೆಳಗೆ ಬಿದ್ದರೆ ಬೇಡ, ಹತ್ತಬೇಡಿ. ಸರಿ, ಹಾಗಾದ್ರೆ ಇಳಿ ಮತ್ತೆ. ಅಯ್ಯೋ ಅದು ಸರಿ, ನಾನೇ ಬರ್ತೀನಿ ತಡಿ. ಬೇಡ, ನಾನೇ ಬರ್ತೀನಿ.
ಬಾ ಪಾರ್ವತಿ. ಅಮ್ಮ, ನಿಮ್ಮ ಸೀರೆ ಒಡವೆ ಹಾಕೊಳ್ಳೋಕೆ ಹೆದರ್ಕೊಂಡು ಓಡೋಗಿದ್ಲು. ನಾನೇ ಕರ್ಕೊಂಬಂದೆ. ಅಖಿಲ, ಓಕೆ ಅಂತ ನೀನೇ ಒಂದು ಮಾತು ಹೇಳು, ಆಗಲೇ ಅವ್ರ ಧೈರ್ಯ ಬರೋದು. ಆರತಿ ಮಾಡಿ ತಾಂಬೂಲ ಕೊಟ್ಟು ಕೇಳ್ಕೊಳ್ಳೋಷ್ಟು ಸಮಯ ಇಲ್ಲ, ಬೇಗ ರೆಡಿ ಆಗಬೇಕು. ಜಯ, ಬೇಗ ಬೇಗ ರೆಡಿ ಮಾಡು. ಓಕೆ ಮ್ಯಾಮ್. ಬಾ ಪಾರ್ವತಿ. ಪಾರ್ವತಿ ಬಾ. ಬಾ. ಅಕ್ಕ, ಇಷ್ಟೊಂದು ಒಡವೆಗಳು, ಇದೆಲ್ಲ ಅಖಿಲಮ್ಮವ್ರದೇನಾ? ಹೌದು ಪಾರ್ವತಿ, ಅವ್ರ ಪರಂಪರೆ ಪ್ರಕಾರ ಈ ಒಡವೆಗಳೆಲ್ಲ ಈ ಮನೆ ಹಿರಿ ಸೊಸೆಗೆ ಸೇರಬೇಕು. ಅಂದರೆ ದೊಡ್ಡ ಯಜಮಾನ್ರನ್ನ ಮದುವೆ ಆಗೋ ರಾಣಿಗೆ? ಹೌದು ಪಾರ್ವತಿ. ಈಗ ಈ ಒಡವೆಗಳನ್ನೆಲ್ಲ ನಾನು ಹಾಕೋತಾ ಇದ್ದೀನಾ? ಸರಿ, ಬೇಗ ಬಾ, ರೆಡಿ ಮಾಡಬೇಕು. ಪಾರ್ವತಿ, ನೀನು ಹೇಗೆ ಕಾಣಿಸ್ತಾ ಇದೆಯಾ ಅಂತ ಒಂದ್ಸಲ ಕನ್ನಡಿಲಿ ನೋಡ್ಕೊ. ಅಕ್ಕ, ಇದು ನಾನಾ? ನನಗೆ ನಂಬಕ್ಕಾಗ್ತಿಲ್ಲ. ಅಕ್ಕ, ನಾನು ಚಿಕ್ಕವಳಿದ್ದಾಗ ನನಗೆ ಅಲಂಕಾರ ಮಾಡೋದು ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟ. ಗಂಟುಗಟ್ಟಲೆ ಅಲಂಕಾರ ಮಾಡ್ತಾ ಇದ್ಲು. ನನ್ನನ್ನು ರೆಡಿ ಮಾಡಿದ್ಮೇಲೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಪ್ಪನ ಹತ್ರ ಕರ್ಕೊಂಡೋಗಿ ತೋರಿಸ್ತಿದ್ಲು. ಈಗ ಈ ಸೀರೆ ಒಡವೆಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಪ್ಪಂಗೆ ಒಂದ್ಸತಿ ತೋರಿಸ್ಬೇಕು ಅನಿಸ್ತಿದೆ. ನೀನು ಮಹಾರಾಣಿ ಥರ ಕಾಣಿಸ್ತಾ ಇದೀಯಾ. ಇದನ್ನ ಹನುಮಂತಣ್ಣ ನೋಡಲೇಬೇಕು. ಬಾ. ಪಾರ್ವತಿ, ಅಲ್ಲಿ ನೋಡು. ಅಪ್ಪ, ಅಪ್ಪ. ಪಾರ್ವತಿ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಇರು ಫೋನ್ ಮಾಡ್ತೀನಿ. ಅಲ್ಲ, ಹಾ ತಗೋ, ಮಾತಾಡು. ಅಪ್ಪ, ಹೇಗೆ ಕಾಣಿಸ್ತಿದ್ದೀನಿ? ಎಲ್ಲಿದೀಯಾ? ಅಪ್ಪ, ಹೇಗೆ ಕಾಣಿಸ್ತಿದ್ದೀನಿ?
ಪಾರು, ಒಂದು ಕ್ಷಣ ಸಾಕ್ಷಾತ್ ಅಖಿಲಮ್ಮನವ್ರನ್ನೇ ನೋಡ್ದಂಗೆ ಆಯ್ತು ಕಣೆ. ಅದ್ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ನೀನು ನನ್ನ ಮಗಳ ಹುಟ್ಟಿದೀಯ ಕಣೆ. ಅಪ್ಪ ಆಶೀರ್ವಾದ ಮಾಡಪ್ಪ. ಒಳ್ಳೇದಾಗ್ಲಮ್ಮ, 100 ಕಾಲ ಚೆನ್ನಾಗಿರು ತಾಯಿ. ಏ ಜಯ, ಪಾರು, ಏನ್ರೇ ಮಾಡ್ತಾ ಇದ್ದೀರಾ? ಇನ್ನೂ ರೆಡಿ ಆಗಿಲ್ವಾ? ಅಪ್ಪ ನಾನು ಆಮೇಲೆ ಸಿಗ್ತೀನಿ. ಅಯ್ಯೋ ಅಕ್ಕ, ನಾನು ನಿಮ್ಮ ರೂಮಿಗೆ ಬಂದ್ಬಿಟ್ನಾ? ಸಾರಿ ಅಕ್ಕ. ಅರೆ, ಅಕ್ಕ ಕೆಳಗಡೆ ಇದ್ದಾರಲ್ವಾ? ಪಾರ್ವತಿ, ನೀನಾ? ಯೋ 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 ಯೋ, ಒಂದು ಕ್ಷಣ ಅಖಿಲಕ್ಕ ಅಂತ ಗಾಬರಿ ಆಗೋಗ್ಬಿಟ್ಟಿದ್ನಲ್ಲೇ. ನಿನಗಿಂತ ನಿನ್ನ ಮೈ ಮೇಲಿರೋ ಒಡವೆನೇ ಭಾರ ಅನ್ಸುತ್ತೆ. ಎಲ್ಲ ಹಾಕೊಂಡು ಬೀಗ್ತಾ ಇದೆಯೇನೋ. ಇಷ್ಟೊಂದು ಒಡವೆನ ಈ ಮನೆ ಹಿರಿ ಸೊಸೆಗೇನು ತಿಟ್ಟಿದಾರೋ? ನಾನು ಇವನ್ನೆಲ್ಲ ನೋಡೇ ಇಲ್ವಲ್ಲೇ. ನಿನ್ನ ನೋಡ್ತಿದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಅದ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೆ? ಎಲ್ಲ ನಿನ್ನನ್ನೇ ಹುಡ್ಕೊಂಡು ಬರುತ್ತೆ. ಅಯ್ಯಯ್ಯೋ, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಲೇ ಜಯ, ಇವಳನ್ನ ಅಲಂಕಾರ ಮಾಡಿ ಕರ್ಕೊಂಡು ಬಾ ಅಂತ ಹೇಳಿದ್ದು. ಇರೋ ಬರೋ ಒಡವೆನೆಲ್ಲ ಇವಳಿಗೆ ಅಭಿಷೇಕ ಮಾಡು ಅಂತಲ್ಲ. ಚಿಕ್ಕಮ್ಮ, ಫೋಟೋ ಶೂಟಿಗೆ ಲೇಟ್ ಆಗ್ತಿದೆ, ಬೇಗ ಪಾರನ್ ಕರ್ಕೊಂಬನ್ನಿ. ಕೇಳಿಸ್ತಾ? ಲೇಟ್ ಆಗ್ತಿದ್ಯಂತೆ, ಬೇಗ ಕರ್ಕೊಂಡು ಬಾ. ನೀನು ಬೇಗ ಬಂದು ಸಾಯಿ. ಹಾ, ಸಾಯಕ್ ಮುಂಚೆ ಈ ಒಡವೆನೆಲ್ಲ ಬಿಚ್ಚಿಟ್ಟು ಆಮೇಲೆ ಸಾಯಿ. ಏನಕ್ಕ ಅವ್ರು ಈ ರೀತಿ ಅಪಶಕ್ನ ಮಾತಾಡಿ ಹೋಗ್ತಾರೆ? ಅವ್ರ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲ ಪಾರ್ವತಿ. ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿ ಬಾ. ನಗು ಪಾರ್ವತಿ, ಬಾ. ದಾಮಿನಿ, ರೆಡಿನಾ? ಹ್ಞೂ ಬಾವ, ಬರ್ತಾ ಇದ್ದಾಳೆ. ಪಾರ್ವತಿ, ಇದು ನೀನಾ? ನನ್ನ ನಂಬಕ್ಕೆ ಆಗ್ತಾ ಇಲ್ಲ. ಒಳ್ಳೆ ದೇವತೆ ತರ ಕಾಣಿಸ್ತಾ ಇದೆಯಾ? ಇವನಂತೂ ಆಟಕ್ಕಿಂತ ಆರ್ಭಟನೇ ಜಾಸ್ತಿ. ಅಮ್ಮೋರೆ, ನಿಮ್ಮ ನೆರಳು ನನ್ನ ಮೈ ಮೇಲೆ ಬಿದ್ದರೂ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಳು ನಾನು. ಅಂಥದ್ರಲ್ಲಿ ಇವತ್ತು ನಿಮ್ಮ ಒಡವೆನ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಕಾಲಿನ ಧೂಳಿಗೂ ಸಮ ಅಲ್ಲ. ನಿಮ್ಮ ಎದುರುಗಡೆ ನಿಂತರೆ ನನ್ನ ಕೈ ಕಾಲೆಲ್ಲ ನಡ್ಗತ್ತೆ. ದೇವಿ ಅಲಂಕಾರ ನೋಡಿ ಭಕ್ತಿ ಹೆಚ್ಚಾಗಿದೆಯಾ ಹೊರತು ಆ ಒಡವೆ ಮೇಲಾಗಲಿ
ಆ ಅಲಂಕಾರದ ಮೇಲಾಗಲಿ ಯಾವತ್ತೂ ಆಸೆ ಪಟ್ಟೋಳಲ್ಲ ನಾನು. ನೀವು ನನ್ನ ಪಾಲಿನ ದೇವತೆ. ನಿಮ್ಮ ಒಡವೆಗಳನ್ನ ಹಾಕೊಳ್ಳೋ ಯೋಗ ಬಯಸದೇ ಬಂದಿದೆ. ನನಗೆ ಆ ಯೋಗ್ಯತೆ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಆದಿ, ಟೈಮ್ ಆಗ್ತಿಲ್ವಾ? ಎಸ್ ಮಾಮ್. ಪಾರ್ವತಿ, ಬ್ರೋ ಒಂದು ನಿಮಿಷ. ಪಾರ್ವತಿಲಿ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಬ್ರೋ, ಅವ್ರು ಸೆಂಡ್ ಮಾಡಿರೋ ಫೋಟೋ ತೋರಿಸು. ಬ್ರೋ, ದೀಪಿಕಾ ಪಡ್ಕೊಣೆ ಸೊಂಟದಲ್ಲಿ ಕೀ ಬಂಚಿದೆ, ಪಾರ್ವತಿ ಸೊಂಟದಲ್ಲಿ ಇಲ್ಲ. ಅದೇ ಮಿಸ್ಸಿಂಗು. ಬೇಗ ಅರೇಂಜ್ ಮಾಡು ಬ್ರೋ. ಇವಾಗ ಅದನ್ನೆಲ್ಲ ಹುಡುಕಿ ಹಾಕೋಷ್ಟು ಟೈಮ್ ಇಲ್ಲ ಪ್ರೀತು. ಫೋಟೋಶೂಟ್ ಲೇಟ್ ಆಗ್ತಾ ಇದೆ. ಬ್ರೋ, ಇಷ್ಟೆಲ್ಲ ಮಾಡಿ ಅದೊಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಬ್ರೋ. ಆದಿತ್ಯ, ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಿಮ್ಮ ತಾಯಿ ಹತ್ರನೇ ಇದೆಯಲ್ಲ, ಅದನ್ನೇ ಹಾಕು.